ನಮಸ್ಕಾರ ಗುರು. ಟುಡೇ ಮ್ಯಾಚು ಕೆ ಕೆ ಆರ್ ಮತ್ತು ಎಸ್ ಆರ್ ಎಚ್ ಎರಡು ಸೋತ್ ಬರ್ತಾ ಇದೆ ಟೀಮು. ಕೆ ಕೆ ಆರ್ಗೂ ಚೆನ್ನಾಗಾಗಿತ್ತು ಹೋದ ಮ್ಯಾಚು, ಎಸ್ ಆರ್ ಎಚ್ಗೂ ಆರ್ ಸಿ ಬಿ ವಿರುದ್ಧ ಚೆನ್ನಾಗೇ ಆಗಿತ್ತು. ಆದರೂ ಎರಡು ಕಡೆ ಬಾಲಿಂಗ್ ವೀಕ್ ಇದೆ, ಬ್ಯಾಟಿಂಗ್ ಮಾತ್ರ ಸ್ಟ್ರಾಂಗ್ ಇದೆ. ಎರಡೂ ಟೀಮು ಮ್ಯಾಚ್ನಲ್ಲಿ 200 ಹೊಡೆದಿದೆ. ಹಾಗೆ ಅನಾಲಿಸಿಸ್ ಎಲ್ಲ ನೋಡೋದಾಯ್ತಂದರೆ, ಈಗ ಲೈನಪ್ಸ್ ನೋಡೋದೇನು ಮೊದಲಲ್ಲೇ ಕೆ ಕೆ ಆರ್ ಲೈನಪ್ಸು ಮತ್ತು ಎಸ್ ಆರ್ ಎಚ್ ಲೈನಪ್ಸು ಗೊತ್ತಿದೆ. ಆದರೂ ಇನ್ನೊಂದ್ಸಲಿ ರಿಮೈಂಡ್ ಮಾಡೋಣ, ಇನ್ನೇನು ಚೇಂಜಸ್ ಇದೆ ಅಂತ ನೋಡೋಣ. ಫಸ್ಟ್ಗೆ ಎಸ್ ಆರ್ ಎಚ್ ನೋಡೋದಾಯ್ತಂದರೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಫಿಕ್ಸು. ನೆಕ್ಸ್ಟು ಇಶಾನ್ ಕಿಶನ್ನು ಮತ್ತು ಫೋರ್ತ್ನಲ್ಲಿ ಕ್ಲಾಸನ್ನು. ನೆಕ್ಸ್ಟು ಅಂಕಿತ್ ವರ್ಮಾ ಮತ್ತು ನಿತೀಶ್ ರೆಡ್ಡಿ. ಇಲ್ಲಿ ಮಟ್ಟ ಬ್ಯಾಟಿಂಗ್ ಫುಲ್ ಸ್ಟ್ರಾಂಗ್ ಗುರು. ಮತ್ತು ನೆಕ್ಸ್ಟ್ನಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ನೆಕ್ಸ್ಟು ಹರ್ಷ್ ದುಬೆ ಬಾಲಿಂಗ್ನಲ್ಲಿ, ಮತ್ತು ಅಕ್ಷರ್ ಪಟೇಲು, ಜಯದೇವ್ ಉನ್ನಾದ್ಕೊಟ್ಟು, ಇಶಾನ್ ಮಲಿಂಗ. ಕರೆಕ್ಟ್ ಇದೆ ಬ್ರೋ. ಆದರೆ ಬಾಲಿಂಗ್ ಸ್ವಲ್ಪ ವೀಕ್ ಇದೆ ಎಸ್ ಆರ್ ಎಚ್ ಇಂದು. ನೋಡಬೇಕು ಏನಾದರೂ ಬಾಲಿಂಗ್ನಲ್ಲಿ ಚೇಂಜಸ್ ಮಾಡ್ತಾರಾ, ಶಿವಮ್ ಮಾವಿ ತರ್ತಾರಾ ಅಂತ. ಆದರೆ ಲಿಯಾಮ್ ಲಿವಿಂಗ್ಸ್ಟನ್ ಅಂತರೂ ಬರ್ಬೋದು ಅಂತ ಅಂದ್ಕೊಳ್ತೀನಿ. ಅಭಿಷೇಕ್ ಶರ್ಮಾ ಫುಲ್ ಫಾರ್ಮ್ನಲ್ಲಿದ್ದಾರೆ, ನೋಡ್ತಿರ್ಬೋದು, ಬ್ಯಾಟಿಂಗ್ ಆಡ್ತಿದ್ದಾರೆ. ನೆಕ್ಸ್ಟ್ ಇದಾಯಿತು ಕೆ ಕೆ ಆರ್ ನೋಡೋದಾಯ್ತಂದರೆ, ಫಸ್ಟ್ಗೆ ಫಿನ್ನಲ್ಲೇನು ಅಜಿಂಕ್ಯ ರಹಾನೆ ಓಪನಿಂಗ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಡೌನಲ್ಲಿ ಕ್ಯಾಮ್ರನ್ ಗ್ರೀನು. ಅವರೇನು ಹೋದ ಮ್ಯಾಚ್ನಲ್ಲಿ ಅಷ್ಟು ಅಗ್ರೆಸಿವ್ ಆಗಿ ಕಾಣಲಿಲ್ಲ, ಡಿಸೆಂಟಾಗಿ ಆಡಿದರು. ಈ ಸಲ ಹೇಗೆ ಆಡ್ತಾರೆ ನೋಡಬೇಕು. ನೆಕ್ಸ್ಟ್ ಥರ್ಡ್ನಲ್ಲಿ ಅಂಗ್ರೀಶ್ ರಘುವಂಶಿ. ನೆಕ್ಸ್ಟ್ ಫೋರ್ತ್ನಲ್ಲಿ ಕ್ಯಾಪ್ಟನ್ ರಿಂಕು ಸಿಂಗು. ಅಜಿಂಕ್ಯ ರಹಾನೆ ಕೊಡ್ಬೋದಿತ್ತಲ್ಲ, ಅಂದರೆ ಅವರಿಗೆ ಇಂಜುರಿ ಅಂತೆ ಏನೋ ಒಟ್ಟು ಹೇಳ್ತಾರೆ. ನೆಕ್ಸ್ಟ್ ರಮಣ್ದೀಪ್ ಸಿಂಗು. ನೆಕ್ಸ್ಟ್ ಅಂಕುರ್ ರಾಯ್. ಹೋದ ಮ್ಯಾಚ್ ಗುರು ಎಂಥ ಕ್ಯಾಚ್ ಹಿಡಿದ್ರು ಗುರು. ನೆಕ್ಸ್ಟು ಸುನಿಲ್ ನರೇನು, ಅವರು ಓಪನರ್ ಬರ್ಬೇಕಾಯಿತು, ಆದರೆ ಡೆತ್ತಲ್ಲಿ ಕಳಿಸ್ತಾರೆ ಅವ್ರನ್ನ. ನೆಕ್ಸ್ಟ್ ವರುಣ್ ಚಕ್ರವರ್ತಿ ಹೋದ ಮ್ಯಾಚ್ನಲ್ಲಿ 48 ರನ್ ಹೊಡೆಸ್ಕೊಂಡಿದ್ದಾರೆ. ನೆಕ್ಸ್ಟು ವೈಭವ್ ಅರೋರಾ, ಆಮೇಲೆ ಬ್ಲೆಸ್ಸಿಂಗ್ ಮುಜರ್ಮಾನಿ. ಎರಡೂ ಟೀಮ್ದು ಬಾಲಿಂಗ್ ವೀಕ್ ಇದೆ ಗುರು. ಯಾಕೋ ಏನೋ ಚೇಂಜಸ್ ಮಾಡ್ತಾರೋ, ಇಂಜುರೀಸು ಕೆ ಕೆ ಆರಲ್ಲಿ ಜಗ್ ಕಾಡ್ತಿದೆ. ನೋಡೋಣ ಚೇಂಜಸ್ ಮಾಡ್ತಾರೋ ಇಲ್ಲ. ಜಾಸ್ತಿ ಈಡನ್ ಗಾರ್ಡನ್ಸಲ್ಲಿ ಇರೋದು ಇವತ್ತು ಮ್ಯಾಚು. ಕೆ ಕೆ ಆರ್ ಹೋಮ್ ಟೀಮು ಈಡನ್ ಗಾರ್ಡನ್ನು. ಅವರು ಎಲ್ಲ ಮ್ಯಾಚು ಅನಾಲಿಸಿಸ್ ನೋಡ್ದೈತೆ ಅಂದರೆ, ಟಾಸ್ ಗೆದ್ದವರೇ ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ, ವಿನ್ ಆಗ್ತಾರೆ. ಟಾಸ್ ಗೆದ್ದವರೇ ಗೆದ್ದೋದು. ಅದಕ್ಕೆ ಈ ಸಲ ಟಾಸ್ ಯಾರ್ದಾಗುತ್ತೋ ಮ್ಯಾಚು ಅವ್ರದ್ದೇ ಅಂತ ಅನ್ಕೊಳ್ಳೋಣ. ಟಾಸ್ ನನಗೆ ಅನ್ಸೋ ಮಟ್ಟಿಗೆ ಕೆ ಕೆ ಆರ್ ಆಗ್ಬೋದು. ಯಾಕಂದರೆ ಈಡನ್ ಗಾರ್ಡನಲ್ಲಿ 108, 109 ಅನ್ನೋ ಮ್ಯಾಚಸ್ ನಡೆದಿದೆ. ಅದರಲ್ಲಿ ಫಸ್ಟ್ಗೆ 49 ಟೀಮ್ ಫಸ್ಟ್ ಬ್ಯಾಟಿಂಗ್ ಆಡಿ ಗೆದ್ದಿದ್ದು. ಇನ್ನೊಂದು 59 ಮ್ಯಾಚಸ್ಸು ಬ್ಯಾಟಿಂಗ್ ಸೆಕೆಂಡ್ ಆಡಿದವರು ಗೆದ್ದಿದ್ದಾರೆ. ನೋಡಬೇಕು ಯಾರ್ದು ಫಸ್ಟ್ ಟಾಸ್ ಆಗುತ್ತೋ ಅವ್ರು ಬಾಲಿಂಗ್ಗೆ ತೊಗೊಳೋದು. ಯಾಕಂದರೆ ಡ್ಯೂಫ್ಯಾಕ್ಟು ಬರುತ್ತೆ ಸೆಕೆಂಡ್ ಬ್ಯಾಟಿಂಗ್ ಇದ್ದಾಗ, ಬಾಲ್ ಸೀಮಾಗಿ ಚೆನ್ನಾಗಿ ಬರುತ್ತೆ ಬ್ಯಾಟಿಗೆ ಅಂತ. ನೋಡೋಣ. ಎರಡು ಸೋತ್ ಬಂದಿದೆ ಟೀಮು. ಬ್ಯಾಟಿಂಗ್ ಮಾತ್ರ ಸೈಕ್ ಇದೆ ಗುರು ಎರಡು ಟೀಮ್ ನಡುವೆ. ಬಾಲಿಂಗ್ ಸ್ವಲ್ಪ ವೀಕ್ ಇದೆ, ಎರಡು ಟೀಮು ವೀಕ್ ಇದೆ. ಹರ್ಷಲ್ ಪಟೇಲ್ ಏನು ಫಾರ್ಮ್ನಾಗೇ ಇಲ್ಲ ಅವರು. ಇಶಾನ್ ಮಲಿಂಗ ಒಂದು ಲೆಕ್ಕಕ್ಕೆ ಬೌಲಿಂಗ್ ಮಾಡ್ತಾರೆ. ಈ ಕಡೆ ಆಯಿತು ವರುಣ್ ಚಕ್ರವರ್ತಿ ಅಂತೂ ಹೊಡೆಸ್ಕೊಳ್ಳೋದೇ ಆಗಿದೆ. ಬ್ಲೆಸ್ಸಿಂಗ್ ಮುಜರ್ಮಾನಿ ಡಿಸೆಂಟಾಗಿ ಬೌಲಿಂಗ್ ಮಾಡ್ತಾರೆ. ಈಗ ಅಪ್ ಆ್ಯಂಡ್ ಡೌನ್ ಇದೆ ಗುರು ಎಸ್ ಆರ್ ಎಚ್ ಮತ್ತು ಕೆ ಕೆ ಆರು. ಯಾರು ಹೇಗೆ ಆಡ್ತಾರೆ ಅನ್ನೋದು ಕ್ಲಾರಿಟಿ ಇಲ್ಲ. ಅದರಲ್ಲಿ ಎಸ್ ಆರ್ ಎಚ್ ಹೋದ ಸೀಸನ್ ನೋಡ್ತಂದರೆ 272 ಹೊಡೆದಿದ್ದಾರೆ ಕೆ ಕೆ ಆರ್ ಅಗೇನೆಸ್ಟ್ ಈಡನ್ ಗಾರ್ಡನ್ನಲ್ಲಿ. ಈ ಸಲಿನೂ ಹೊಡಿತಾರೆ, 250 ಹೈ ಹೊಡಿತಾರೆ ಅಂತ ಅಂದ್ಕೊಳ್ತೀನಿ. ಆದರೂ ಕೆ ಕೆ ಆರ್ ಹೊಡೆಯೋಕ್ಕೆ ಬಿಡಬಾರ್ದು. ಬಾಲಿಂಗ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕು ಗುರು. ಕೆ ಕೆ ಆರ್ದು ಫುಲ್ ವೀಕ್ ಇದೆ. ನೋಡೋಣ ಅನಾಲಿಸಿಸ್ ಆಯಿತು ಅಂದರೆ, ಹೀಗೆ ಇವತ್ತು ಮ್ಯಾಚು ಪಕ್ಕ ಎಸ್ ಆರ್ ಎಚ್ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಬ್ಯಾಟಿಂಗ್ ಆರ್ಡ್ರ್ ಫುಲ್ ಸ್ಟ್ರಾಂಗ್ ಇದೆ, ಬಾಲಿಂಗ್ ಸ್ವಲ್ಪ ಡಿಸೆಂಟಾಗಿ ಕಾಣ್ತಿದೆ. ಈ ಕಡೆ ಕೆ ಕೆ ಆರ್ ನೋಡೋದೈತೆ ಅಂದರೆ ಅಷ್ಟು ಕಾಣಲ್ಲ. ನೋಡೋಣ ಯಾವ್ದು ಗೆಲ್ಲುತ್ತೆ ಅಂತ. ನಂದು ಟಾಸ್ ಎಸ್ ಆರ್ ಎಚ್, ಮ್ಯಾಚೂ ಎಸ್ ಆರ್ ಎಚ್. 5 ಪ್ರಿಡಿಕ್ಷನ್ ಸಕ್ಸಸ್ ಆಗ್ಯಾವು. ಈ ಪ್ರಿಡಿಕ್ಷನ್ನು ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮ್ಯಾಚ್ ಮಾತ್ರ ಎಸ್ ಆರ್ ಎಚ್, ಟಾಸು ಎಸ್ ಆರ್ ಎಚ್. ಮ್ಯಾಚ್ ಮುಗಿದ್ಮೇಲೆ ಸಿಗೋಣ. ಬಾಯ್.